ಶಿವಮೊಗ್ಗದಲ್ಲೊಂದು ರಾಜ್ಯವೇ ಬೆಚ್ಚಿ ಬೀಳುವಂತಹ ಮರ್ಡರ್ ಸ್ಟೋರಿ ಹೊರಬಂದಿದೆ. ಇತ್ತೀಚೆಗೆ ನೀವು ಗಮನಿಸಿದ್ರೆ ವೈದ್ಯ ತನ್ನ ಪತ್ನಿಗೆ ಇಂಜೆಕ್ಷನ್ ಅನ್ನ ಕೊಟ್ಟು ಯಾವ ರೀತಿ ಕೊಂದಿದ್ದ ಅನ್ನೋದನ್ನ. ಇದು ಮತ್ತೊಂದು ರೀತಿಯ ಅದೇ ರೂಪದ ಕಥೆ. ತಮ್ಮನ ಮಗನ ವೈದ್ಯನಿಂದಲೇ ವೃದ್ಧ ದಂಪತಿಯ ಮರ್ಡರ್ ಆಗಿದೆ. ಶಿವಮೊಗ್ಗದಲ್ಲಿ ಘಟಿಸಿರುವಂತಹ ಮರ್ಡರ್ ಸ್ಟೋರಿ ಇದು. ಹೈಡೋಸ್ ಇಂಜೆಕ್ಷನ್ ಅನ್ನ ಕೊಟ್ಟು ವೃದ್ಧ ದಂಪತಿಯನ್ನ ವೈದ್ಯನೊಬ್ಬ ಹತ್ಯೆ ಮಾಡಿದ್ದಾನೆ. ಸಾಲದಕ್ಕೆ ಆತ ತಮ್ಮನ ಮಗ ಆಗಿದ್ದಾನೆ. ಹತ್ಯೆ ಬಳಿಕ ದಂಪತಿ ಮೇಲಿದ್ದಂತಹ ಚಿನ್ನಾಭರಣವನ್ನೆಲ್ಲ ಈ ವೈದ್ಯ ದೋಚಿದ್ದಾನೆ. ಚಂದ್ರಪ್ಪ ಮತ್ತು ಜಯಮ್ಮ ಹತ್ಯೆಗೆ ಒಳಗಾದಂತಹ ದಂಪತಿಗಳಾಗಿದ್ದು, ಸದ್ಯ ಈ ಮೃತರ ಹತ್ಯೆಗೈದವ್ರು ಯಾರು ಅನ್ನೋದರ ತಲಾಶ್ ಮಾಡಿದಂತಹ ಪೊಲೀಸರಿಗೆ ವೈದ್ಯ ಸಿಕ್ಕಿಬಿದ್ದಿದ್ದಾನೆ. ವೈದ್ಯ ಮಲ್ಲೇಶನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದು ವಿಚಾರಣೆ ನಡೆಸಿದ ಹೊತ್ತಿನಲ್ಲಿ ಚಿನ್ನಾಭರಣದ ಆಸೆಗಾಗಿ ಈ ಕೃತ್ಯವನ್ನ ಮಾಡಿದ್ನಂತೆ. ಜೊತೆಗೆ ವಿಪರೀತ ಸಾಲ ಮಾಡ್ಕೊಂಡಿದ್ನಂತೆ. ಅದನ್ನ ತೀರಿಸಲಿಕ್ಕೆ ಇವರ ಬಳಿ ಹಣ ಕೇಳಿದ್ದಾನೆ. ಕೊಡೋದಕ್ಕೆ ಅವರು ನಿರಾಕರಿಸಿದ್ದಾರೆ. ಆ ಕಾರಣದಿಂದಾಗಿ ಅವರನ್ನ ಮುಗಿಸಿ ಅವರ ಬಳಿ ಇರುವಂತಹ ಚಿನ್ನಾಭರಣವನ್ನ ದೋಚಿಯಾದ್ರೂ ತನ್ನ ಸಾಲವನ್ನ ತೀರಿಸಿಕೊಳ್ಬೇಕು ಅನ್ನುವಂತಹ ಸಂಚನ್ನ ರೂಪಿಸಿ ಹೈಡೋಸ್ ಇಂಜೆಕ್ಷನ್ ಅನ್ನ ಅವರಿಗೆ ಚಿಕಿತ್ಸೆಯ ನೆಪದಲ್ಲಿ ಕೊಟ್ಟು ಹತ್ಯೆಗೈದಿರುವಂತಹ ಪ್ರಕರಣ ಇದು. ಸೊ ಪ್ರಕರಣ ದಾಖಲಾಗ್ತಿದ್ದಾಗೆ ಪೊಲೀಸರಿಗೆ ಒಂದು ಸಣ್ಣ ಅನುಮಾನ ಕೂಡ ವ್ಯಕ್ತವಾಗಿತ್ತು. ಮರಣೋತ್ತರ ಪರೀಕ್ಷೆಯ ಬಳಿಕ ಇದು ಸಹಜ ಸಾವಲ್ಲ, ಇದೊಂದು ಮರ್ಡರ್ ಅನ್ನೋದು ಗೊತ್ತಾಯಿತು. ಹೈಡೋಸ್ ಇಂಜೆಕ್ಷನ್ ಅನ್ನು ಕೊಟ್ಟವರು ಯಾರು, ಎಲ್ಲೆಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಲಾಯಿತು ಅಂತ ಗೊತ್ತಾದಾಗ ಈ ಮಲ್ಲೇಶನ ಕೃತ್ಯ ಗೊತ್ತಾಗಿದೆ. ಮೃತ ಚಂದ್ರಪ್ಪ ತಮ್ಮನ ಮಗನಾಗಿರ್ತಾನೆ. ಡಾಕ್ಟರ್ ಮಲ್ಲೇಶ್ ಪ್ರತಿಷ್ಠಿತ ಆಸ್ಪತ್ರೆಯೊಂದರಲ್ಲಿ ವೈದ್ಯನಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರೂ ಕೂಡ ಸಾಲ ಮಾಡ್ಕೊಂಡಿರ್ತಾನೆ. ದೊಡ್ಡಪ್ಪನ ಬಳಿ ಸುಮಾರು 15 ಲಕ್ಷ ಸಾಲವನ್ನ ಕೇಳಿರ್ತಾನೆ. ಆದರೆ ಈ ದಂಪತಿಗಳು ಹಣ ಕೊಡ್ಲಿಕ್ಕೆ ನಿರಾಕರಿಸಿರ್ತಾರೆ. ಹೀಗಾಗಿ ಹತ್ಯೆಗೈದು ಬಚಾವಾಗಲು ವೈದ್ಯ ಈ ರೀತಿಯ ಮಾಸ್ಟರ್ ಪ್ಲಾನ್ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಚಿಕಿತ್ಸೆಯ ನೆಪದಲ್ಲಿ ಹೈಡೋಸ್ ಅನಸ್ತೇಶಿಯಾ ಕೊಟ್ಟಿದ್ದಾನಂತೆ. ದಂಪತಿ ಸಾವಿನ ಬಳಿಕ ಅವರ ಮನೆಯಲ್ಲಿದ್ದಂತಹ 80 ಗ್ರಾಂ ಚಿನ್ನವನ್ನ ಹೊತ್ತು ಸಾಗಿದ್ದ. ಬಳಿಕ ಅದನ್ನ ಅಡವಿಟ್ಟು ಸಾಲವನ್ನ ತೀರಿಸಿಕೊಳ್ಳಿಕ್ಕೆ ಮುಂದಾಗಿದ್ದ. ಅಡವಿಡುವಂತ ಹೊತ್ತಲ್ಲಿ ಮತ್ತು ಆತ ಕೊಟ್ಟಿರುವಂತಹ ಹೈಡೋಸ್ ಅನಸ್ತೇಶಿಯಾ ಏನಿದೆ ಇದು ಮರಣೋತ್ತರ ಪರೀಕ್ಷೆಯಲ್ಲಿ ಸಾಬೀತಾಗಿದ್ರಿಂದ ಸಹಜವಾಗಿ ಎಲ್ಲರ ಚಿತ್ತ ಮಲ್ಲೇಶ್ನ ಮೇಲೆ ಹೋಯಿತು. ಮಲ್ಲೇಶ್ನ ಮೇಲೆ ಅನುಮಾನ ವ್ಯಕ್ತವಾಯಿತು ಮತ್ತು ಈ ಘಟನೆಯ ನಂತರದಲ್ಲಿ ಮಲ್ಲೇಶ್ ತಲೆಮರೆಸಿಕೊಂಡಿದ್ದ ಕೂಡ. ಹಾಗಾಗಿ ಅನುಮಾನ ಇನ್ನಷ್ಟು ದುಪ್ಪಟ್ಟಾಗ್ತಾ ಹೋಯಿತು. ಕೊನೆಗೆ ಪೊಲೀಸರಿಗೆ ಬಂಧನಕ್ಕೆ ಒಳಪಡಿಸಿದ್ದಾರೆ. ಅಷ್ಟು ಚಿನ್ನವನ್ನ ಅಡವಿಟ್ಟಿದ್ದೆಲ್ಲಿ ಅನ್ನೋದೆಲ್ಲ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಅಲ್ಲಿಗೆ ಫೋನ್ ಮಾಡಿದೆ, ಅಪ್ಪಾಜಿ ಮನೆಗೆ ಡೈಲಿ ಫೋನ್ ಮಾಡ್ತೀನಿ, ಫೋನ್ ರಿಸೀವ್ ಮಾಡಲಿಲ್ಲ. 9 ಕಾಲಿಂದ 9:45 ತನಕ ಟ್ರೈ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಯಾಕೋ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿ ಗಾಬರಿಯಾಗಿ ಪ್ರತಿ ದಿವಸ ರಿಸೀವ್ ಮಾಡ್ತಿದ್ರು ನಾವು ಯಾವಾಗ ಫೋನ್ ಮಾಡಿದಾಗಲೂ. ಆಗ ಎದುರುಗಡೆ ಮಂದಿರಿಗೆ ನೋಡಪ್ಪ ಅಂತ ಹೇಳಿದೆ. ಅವರು ಹೋಗಿ ನೋಡಿದಾಗ ಅಲ್ಲಿ ಅಪ್ಪಾಜಿ ಅವರು ಬೆಡ್ರೂಮಲ್ಲಿ, ಅಮ್ಮ ಹಾಲಲ್ಲಿ ಮೂರ್ಛೆ ಹೋಗಿದ್ದಾರೆ ಅಂತ ಅವ್ರು ಹೇಳಿದ್ರು ನನಗೆ. ನಾನು ಗಾಬರಿ ಆಗ್ತೀನಿ ಅಂತ ನಾನು ಸಡನ್ನಾಗಿ ಬಂದು ನೋಡಿದಾಗ ಅವರು ಸೂಲಿ ಬರೋಷ್ಟಕ್ಕೆ ಪ್ರಾಣ ಹೋಗಿತ್ತು. ಅವರಿಗೆ ನೋಡಿದಾಗ ಫಸ್ಟು ನೋಡಿದಾಗ ಅವ್ರ ಬಾಯಲ್ಲಿ ನೊರೆ ಬರ್ತಿತ್ತಂತೆ, ಬಾಯಿ ತುಂಬ ನೊರೆ ಬರ್ತಿತ್ತಂತೆ. ಆಮೇಲೆಲ್ಲ ಪೊಲೀಸ್ನವರೆಲ್ಲ ಬಂದೆಲ್ಲ ಎನ್ಕ್ವೈರಿ ನೋಡಿದಾಗ ನಾವು ಅವರಿಗೆ ಏನು ಫುಡ್ ಪಾಯ್ಸನ್ ಆಗಿರಬೇಕು ಅಂತ ನಾವು ಏನು ಅದನ್ನು ಸೀರಿಯಸ್ ತಗೊಳ್ಳೋದು ಯೋಚನೆ ಮಾಡಿಲ್ಲ. ಪೊಲೀಸ್ ಪೋಸ್ಟ್ಮಾರ್ಟಮ್ ಎಲ್ಲ ಬೇಡ, ನಮ್ಮ ಅಪ್ಪ ಅಮ್ಮನೆಲ್ಲ ಇದು ಮಾಡ್ತಾರೆ ಅಂತೇಳಿ. ಆ ನಂತರ ಗೊತ್ತಾಯಿತು, ಪೊಲೀಸ್ನವರೆಲ್ಲ ಚೆಕ್ ಮಾಡಿ ಅಂತ ನೋಡಿದಾಗ ಅಮ್ಮನ ತಳಿ ಸರ ಇರಲಿಲ್ಲ, ಅಪ್ಪಾಜಿ ಕೊಡಲಿ ಸರ ಇರಲಿಲ್ಲ, ಅಮ್ಮನ 4 ಬಳೆಗಳು ಇರಲಿಲ್ಲ. ಆಮೇಲೆ ಬೀರನ್ನು ಚೆಕ್ ಮಾಡಿ ಅಂತಾಗ ಬೀರು ತುಂಬ ನೀಟಾಗಿತ್ತು. ಯಾರು ಕೂಡ ನನ್ನ ಅಣ್ಣ ಫೋನ್ ಮಾಡ್ದ, ಸ್ವಲ್ಪ ಅರ್ಜೆಂಟ್ ಹೋಗು ಅಂತ. ನಮ್ಮ ಅಣ್ಣ ಫೋನ್ ಮಾಡಿದ್ದಾನೆ. ನಾನು 2 ದಿನಕ್ಕೆ ಒಂದ್ಸರಿ ಹೋಗ್ತಿದ್ದೆ ಮನೆಗೆ. ಒಂದು ಏನೇ ಪ್ರಾಬ್ಲಮ್ ಅದು 1 ನಿಮಿಷಕ್ಕೆ ಅಲ್ಲೇ ಮನೆ 2 ಕಿಲೋಮೀಟ್ರ್ ಹೋಗ್ತಿದ್ದೆ ಬರ್ತಿದ್ದೆ. ಅವತ್ತು ದಿನ ಬೆಳಿಗ್ಗೆ ಫೋನ್ ಮಾಡ್ತಿದ್ದೆ. ನಮ್ಮ ಅಣ್ಣ ಫೋನ್ ಮಾಡಿದಾಗ ನಿನ್ನೆ ಸಂಜೆ ಎತ್ತಿಲ್ಲ ಫೋನು. ಅವಾಗ ಅವ್ರು ಒಂದ್ಸರಿ ಫೋನ್ ಎತ್ತಲ್ಲ, ವಾಕಿಂಗ್ ಹೋದರೆ ಮೇಲ್ಗಡೆ. ಸೊ ಆಮೇಲೆ ಬೆಳಿಗ್ಗೆ ಫೋನ್ ಮಾಡಿದಾಗ ಮತ್ತೆ ಯಾಕೆ ಎತ್ತಿಲ್ಲ ಅಂತ ಎರಡೇ ಮನೆಯವರು ಹೋಗಿ ಕೇಳಿದಾಗ ಎರಡೇ ಮನೆಯವರು ಓಪನ್ ಮಾಡಿ ಬಾಗಿಲು ಹಾಕಿದ ತಕ್ಷಣ ಹಿಂಗೆ ದೂಕಿದ ತಕ್ಷಣ ಓಪನ್ ಆಯಿತು. ಬಾಗಿಲು ಓಪನ್ ಆದಮೇಲೆ ಒಳಗೆ ಹೋದ್ಮೇಲೆ ನೋಡಿದ್ಮೇಲೆ ನಾನು ಅಷ್ಟೊತ್ತಿಗೆ ಹೋದೆ ಇಮಿಡಿಯೇಟಾಗಿ. ಹೋಗಿ ಎಲ್ಲ ನೋಡಿದ್ಮೇಲೆ ಬಾಡಿ ಎಲ್ಲ ಕೋಲ್ಡ್ ಆಗಿತ್ತು. ನಾನು ಹಾಸ್ಪಿಟ್ಲಿಗೆ ಕರೋಣ ಅಂತ ನೋಡಿದೆ, ಇಲ್ಲ ಗೊತ್ತಾಯಿತು. ಅಷ್ಟೊತ್ತಿಗೆ ಡಾಕ್ಟ್ರು ಬಂದರು, ನೋಡಿದ್ರು, ಬಾಡಿ ತಂದೆ ತಾಯಿ ಇಬ್ಬರು ತೀರ್ಕೊಂಡಿದ್ದಾರೆ ಅಂತಂದರು. ಸೊ ನಮಗೆ ಅದು ತಕ್ಷಣ ಏನು ತಲೆ ಹೊಳಿಲ್ಲ. ಬಟ್ ಆಮೇಲೆ ಪೊಲೀಸ್ ಭೂತನಗುಡಿ ಎಂಬ ಒಂದು ಲೇಔಟಲ್ಲಿ ನಿನ್ನೆ ದಿನ 2 ಶವಗಳು ಮನೆ ಒಳಗೆ ಪತ್ತೆ ಆಗ್ತವೆ. ಆ 2 ಶವಗಳು ಬಂದ್ಬಿಟ್ಟು ಚಂದ್ರಪ್ಪ 78 ವರ್ಷ ಮತ್ತು ಜಯಮ್ಮ 75 ವರ್ಷ. ಇವರಿಬ್ಬರದು ನಮಗೆ ಮೃತದೇಹಗಳು ಅವರವರ ರೂಮ್ಗಳಲ್ಲಿ
ಪ್ರತ್ಯೇಕವಾಗಿ ಮಲಗಿರುವ ಸ್ಥಿತಿಯಲ್ಲಿ ನಮಗೆ ಈ ಶವ ಸಿಗುತ್ತೆ. ಈ ಶವವನ್ನು ನಾವು ಪ್ರಾಥಮಿಕ ತನಿಖೆಯಲ್ಲಿ ಒಂದು UDR ಆಗಿ ನಾವು ತಗೊತೀವಿ. ಆ UDR ಆಗಿ ಅಸಹಜ ಮರಣ ಒಂದು UDR ಪ್ರಕರಣ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಕುಟುಂಬದ ಇಬ್ಬರು ಕೂಡ ಒಂದೇ ದಿನ ಸಾವನ್ನಪ್ಪಿದ್ರು, ಅದು ಕುಟುಂಬಸ್ಥರಿಗೆ ಅನುಮಾನ ಬಂದಿರಲಿಲ್ಲ. ಆದರೆ ಪೊಲೀಸರು ಈ ಪ್ರಕರಣವನ್ನು ಐಡೆಂಟಿಫೈ ಮಾಡಿದ ಹೇಗೆ, ಆರೋಪಿಯನ್ನ ಸೆರೆ ಹಿಡಿದಿದ್ದು ಹೇಗೆ? ಕಡಿತೋಗ್ಲು ದಿವ್ಯ ಜೊತೆಯನ್ನು ಶಿವಮೊಗ್ಗದ ಭದ್ರಾವತಿಯ ಭೂತನಗುಡಿ 5ನೇ ಕ್ರಾಸ್ ಅಲ್ಲಿ ಚಂದ್ರಪ್ಪ ಹಾಗೂ ಜಯಮ್ಮ ಇಬ್ರು ಕೂಡ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರ್ತಾರೆ. ಈ ಪ್ರಕರಣಕ್ಕೆ ಭದ್ರಾವತಿ ಹೋಲ್ ಟೌನ್ ಪೊಲೀಸ್ ಅವರು ಕೂಡ UDR ಪ್ರಕರಣವನ್ನು ಕೂಡ ದಾಖಲು ಮಾಡ್ತಾರೆ. ಮತ್ತೆ ಆ ಎರಡೂ ಬಾಡಿಗಳನ್ನು ಕೂಡ ಮರಣೋತ್ತರ ಪರೀಕ್ಷೆಗೆ ಮೆಗ್ಗಾನ್ ಆಸ್ಪತ್ರೆಗೆ ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಮರಣೋತ್ತರ ವರದಿ ಬಂದ ನಂತರದಲ್ಲಿ ಗೊತ್ತಾಗುತ್ತೆ ಇದು ಸಹಜ ಸಾವಲ್ಲ, ಅಸಹಜ ಸಾವು. ಯಾಕಂದ್ರೆ ಹೈಡೋಸ್ ನೀಡಿ ಸಾವು ಕೊಲೆ ಮಾಡಿರ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ವರದಿ ಬಂದ ನಂತರದಲ್ಲಿ ಈಗಾಗಲೇ ತನಿಖೆಯನ್ನು ಕೈಗೊಂಡಂತಹ ಭದ್ರಾವತಿ ಓಲ್ಡ್ ಟೌನ್ ಪೊಲೀಸ್ ಅವರು ಆರೋಪಿಯನ್ನು ಕೂಡ ಹಿಡಿದಿರುವಂತದ್ದು. ಪ್ರಮುಖವಾಗಿ ಏನು ಮೃತ ದಂಪತಿಗಳಿಂದ್ರೆ ಅವರ ತಮ್ಮನ ಮಗ ಅಂದ್ರೆ ಚಂದ್ರಪ್ಪ ಅವರ ತಮ್ಮನ ಮಗ ಡಾಕ್ಟರ್ ಮಲ್ಲೇಶ್ ಅವರು ಹೈಡೋಸ್ ನೀಡಿ ಇಬ್ಬರು ದಂಪತಿಗಳನ್ನು ಕೂಡ ಕೊಲೆ ಮಾಡಿರ್ತಾನೆ. ಪ್ರಮುಖ ಕಾರಣ ಅಂತ ಅಂದ್ರೆ ಮಲ್ಲೇಶ್ ಪ್ರತಿಷ್ಠಿತ ಒಂದು ಆಸ್ಪತ್ರೆಯಲ್ಲಿ ವೈದ್ಯರಾಗಿರ್ತಾರೆ. ವೈದ್ಯರಾದ ನಂತರದಲ್ಲಿ ಆತ ಸಾಕಷ್ಟು ಸಾಲವನ್ನು ಕೂಡ ಮಾಡ್ಕೊಂಡಿರ್ತಾನೆ. ಆದ್ರೆ ಸಾಲ ಕೇಳು ಅಂದ್ರೆ ಸಾಲ ಕೊಟ್ಟವರು ಸಾಕಷ್ಟು ಪೀಡಿಸ್ತಾ ಇರ್ತಾರೆ ಅನ್ನೋ ನಿಟ್ಟಿನಲ್ಲಿ ಈತ ಅವರ ದೊಡ್ಡಪ್ಪ ಅಂತ ಚಂದ್ರಪ್ಪನ ಬಳಿ 15 ಲಕ್ಷ ಸಾಲವನ್ನು ಕೇಳ್ತಾನೆ. ಆತ ಕೊಡೋದಿಲ್ಲ. ಆದ್ರೆ ಮಕ್ಕಳ ಅಂದ್ರೆ ಚಂದ್ರಪ್ಪ 3 ಮಕ್ಳು ಇರ್ತಾರೆ. ಅವ್ರ 3 ಮಕ್ಳು ದೂರ ಆಗಿ ಇಬ್ರು ಗಂಡ ಹೆಂಡತಿ ಇಬ್ರು ಮಾತ್ರ ಜೀವನ ಮಾಡ್ತಿರ್ತಾರೆ. ಇದನ್ನೇ ಒಂದು ಪ್ಲಾನ್ ಆಗಿ ಇಟ್ಕೊಂಡಂತಹ ಮಲ್ಲೇಶ್ ಅವ್ರಿಗೆ ಹೈಡೋಸ್ ನೀಡ್ತಾನೆ. ಹೈಡೋಸ್ ನೀಡಿ ಕೊಲೆ ಮಾಡಿರುವಂತದ್ದು. ಮತ್ತೆ ಅವರ ಮೈ ಮೇಲಿದ್ದಂತಹ ಚಿನ್ನಾಭರಣವನ್ನು ಕೂಡ ತೆಗೆದುಕೊಂಡೋಗಿ ಅಡವು ಇಟ್ಟಿರ್ತಾನೆ. ನಂತರ ಪೊಲೀಸರ ತನಿಖೆಯಲ್ಲಿ ಎಲ್ಲಾ ಸತ್ಯವೂ ಕೂಡ ಹೊರಬರುತ್ತೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.